ಬಾಯ್ಸ್ ತಂಡ ಬರಬೇಕು. ರಿಪೋರ್ಟ್ ಮಾಡಿದ್ರೆ ಅಷ್ಟೇ ಸರ್. ಏನಂತ ಒಬ್ಬರು ರಿಪೋರ್ಟ್ ಮಾಡ್ತಾರೋ ಒಬ್ಬರು ಮಾಡಿಲ್ಲ. ಈಗ ರಾಣೆಬೆನ್ನೂರು ಪ್ರೆಸೆಂಟ್ ಇದೆ ಸರ್. ಗುರುಶ್ರೀ ವಿದ್ಯಾಕೇಂದ್ರ ಬಂದಿಲ್ಲ. ಅದಕ್ಕೆ ಕಾಲ್ ಮಾಡಿ 5 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂದ್ರೆ ಕಾಲ್ ಮಾಡಿ. ಓಕೆ ನೋಡಿ, ಗುರುಶ್ರೀ ವಿದ್ಯಾಕೇಂದ್ರ ತಂಡ ಅಟಲ್ 14 ಬಾಯ್ಸ್ ಸೆಕ್ಷನ್ ಅಲ್ಲಿ ಕೋರ್ಟ್ ನಂಬರ್ 4 ಕೈಯಾಗ 5 ನಿಮಿಷ ಆಯಿತು. ನಿಮ್ಮ ಎದುರಾಳಿ ತಂಡ ಈಗಾಗಲೇ ಅಂಗಡಿಯಲ್ಲಿ ತಾವು ದಯವಿಟ್ಟು ತಕ್ಷಣ ಕೂಡಲೇ ಹಲೋ ಬ್ರಾಂಚ್ ಬೇರೆ ಬೇರೆ ದಾವಣಗೆರೆ ಜಿಲ್ಲೆಯ ಗುರುಶ್ರೀ ವಿದ್ಯಾಕೇಂದ್ರ ನಿಮ್ಮ ವಿರುದ್ಧ ತಂಡ ಈಗಾಗಲೇ ಬಂದಿದೆ. ದಯವಿಟ್ಟು ತಾವು ಕೂಡಲೇ ಆಚರಣೆಗೆ ಬನ್ನಿ. ಬೋರ್ಡ್ ನಂಬರ್ 4 ಬಾಯ್ಸ್ ಸೆಕ್ಷನ್. ದಾವಣಗೆರೆ ಮತ್ತು ಹಂಗರಿ ಬೋಮ್ನಳ್ಳಿ ಮಧ್ಯೆ ಮಾಡ್ತಾ ಇದೆ. ನೋಡಿ, ಗುರುಶ್ರೀ ವಿದ್ಯಾಕೇಂದ್ರ ತಂಡಕ್ಕೆ ನಾವು ಈಗಾಗಲೇ 5 ನಿಮಿಷಗಳನ್ನ ನಿಮಗೆ ಕಾಲಾವಕಾಶ ನೀಡಿದ್ವಿ. ಅದರಲ್ಲಿ 3 ನಿಮಿಷ ಕಳೆದೋಯ್ತು. ಬಾಕಿ ಉಳಿದಿದ್ದು 2 ನಿಮಿಷ ಟೈಮು. ದಯವಿಟ್ಟು ತಾವುಗಳು ಕೂಡಲೇ ಆಚರಣೆಗೆ ಬನ್ನಿ, ಇಲ್ಲಾಂದ್ರೆ ನಿಮ್ಮ ವಿರುದ್ಧ ತಂಡಕ್ಕೆ ಮುನ್ನಡೆಯನ್ನ ನೀಡ್ತಾ ಇದ್ದಾರೆ ತೀರ್ಪುಗಾರರು. ವಿಷಯಗಳಿಗೆ ಗಮನ ಕೊಡಬೇಕು. ಆಟಗಾರ್ತಿಯರಿರ್ಬೋದು, ಆಟಗಾರರಿರ್ಬೋದು. ಆರಂಭಿಕ ದಾಳಿ ಭಾಗದಲ್ಲಿ ಹಂಗರಿ ಬೋಮ್ನಳ್ಳಿ ಮತ್ತು ದಾವಣಗೆರೆ. ಸರ್ ನೋಡಿ, ಎಲ್ಲ ತಂಡದ ತರಬೇತುದಾರರ ಗಮನಕ್ಕಾಗಿ ನೀವು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡ ಮೇಲೆ ನಿಮ್ಮ ಪಂದ್ಯ ಯಾವಾಗ ಬಂದ್ರೆ ಅಫಿಷಿಯಲ್ ಬೋರ್ಡ್ ಹತ್ರ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಈಗಾಗಲೇ ಬಂದಿದೆ ಗುರುಶ್ರೀ ವಿದ್ಯಾಕೇಂದ್ರ ವಿರುದ್ಧ ರಾಣೆಬೆನ್ನೂರು. ಅಂಕಣ 4ರಲ್ಲಿ ಪಂದ್ಯ ಆರಂಭ ಆಗ್ತಾರೆ. ಇಲ್ಲಿ ಮತ್ತೊಮ್ಮೆ ಹಂಗರಿ ಬೋಮ್ನಳ್ಳಿ ಆಟಗಾರ್ತಿ ದಾವಣಗೆರೆ ಆಟಗಾರ್ತಿ ಮೇಲೆ ದಾಳಿ ಮಟ್ಟದಲ್ಲಿ ಬೋನಸ್ ವಾಪಸ್ ಅತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೇ ಸಂಸ್ಥೆಯ ತಂಡಗಳು ಪಂದ್ಯಾಟದಲ್ಲಿ ಎದುರಾಳಿಯಾಗಿ ಆಡ್ತಾ ಇದ್ದಾರೆ. ಆಡ್ತಾ ಇದೆ. ಗುರುಶ್ರೀ ವಿದ್ಯಾಕೇಂದ್ರ ಬೆಂಗಳೂರು ವಿರುದ್ಧ ರಾಣೆಬೆನ್ನೂರು. ಅಂಕಣ 4ರಲ್ಲಿ ಬಾಲಕರ ವಿಭಾಗದಲ್ಲಿ ಪಂದ್ಯ ಆರಂಭ ಆಗ್ತಾ ಇದೆ. ಸರ್, ಡಾಕ್ಟರ್ ಯಾರಿದ್ರು ಬರಬೇಕು, ವೇದಿಕೆ ಬರಬೇಕು. ಡಾಕ್ಟರ್ ವೇದಿಕೆ ಬರಬೇಕು. ದಯವಿಟ್ಟು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲಿ ರೆಫ್ರಿ ಬೋರ್ಡ್ ಟೇಬಲ್ ಬರಬೇಕು. ಕಾಲ್ ಮ್ಯಾಮ್ ಮಾಡಿ ಟೆಂಚ್ ಆಗಿರ್ರಿ. ಕಾಲ್ ಮ್ಯಾಮ್ ಮಾಡಿ ಮುಂದೆ ತರೋಲ್ಲ ಸೈಡ್ ಆಗ್ರಿ.
ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾಗ ನೋಡಿ. ಮ್ಯಾಕ್ ಮಾರ್ಷಲ್ಸ್ ಎಲ್ಲಿದ್ದೀರಾ? ಅಂಕನ 4ಕ್ಕೆ ಟೇಪ್ ಅವಶ್ಯಕತೆ ಇದೆ. ಟೇಪ್ ತೆಗೆದುಕೊಂಡು ಬನ್ನಿ. ಸಂಗಪ್ಪ ಸರ್ ಟೇಪ್ ಬೇಕಾ? ಸಂಗಪ್ಪ ಸರ್ ಟೇಪ್ ಬೇಕಾ? ಓಕೆ. ಅಂಡರ್ 14 ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ ಕೂಡ ಪಂದ್ಯ ಆರಂಭವಾಗುತ್ತದೆ. ಬೆಂಗಳೂರು ಮತ್ತು ರಾಣೆಬೆನ್ನೂರು. ಒಂದು ಒಳ್ಳೆಯ ಪಂದ್ಯದ ಮಹಿಳಾ ಮಧ್ಯದಲ್ಲಿ 10+10 ಬೋಧನೆ ಕ್ಯಾಪ್ಟನ್ ಸಹ ಕೋಚ್ ಕ್ಯಾಪ್ಟನ್ ಎಸ್ 2 ಅಂಕದಲ್ಲಿ ಏಕಕಾಲದಲ್ಲಿ ಪಂದ್ಯ ಆರಂಭ. ವಿರೋಚಿತವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹಗರಿ ಬೊಮ್ಮನಹಳ್ಳಿ ಮತ್ತು ದಾವಣಗೆರೆ ಭಾಗದರು ಕಂಡಂತಹ ಪಂದ್ಯ. ಇದರ ಈ ಕಡೆಗೆ ಬಾಲಕರ ವಿಭಾಗದಲ್ಲಿ ಕೂಡ ಬೆಂಗಳೂರು ಮತ್ತು ರಾಣೆಬೆನ್ನೂರು. ಪ್ರಯತ್ನ ದೊಡ್ಡ ಪರ್ಸೂಟ್ ಇಲ್ಲ. ಟಚ್ ಪಾಯಿಂಟ್ ಆದ್ಮೇಲೆ ಪರ್ಸೂಟ್ ಮಾಡುವಂತಿಲ್ಲ. ತೀರ್ಪುಗಾರ ಹೇಳ್ತಾ ಇದ್ದಾರೆ ಆ ಒಂದು ನಿರ್ಣಯಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿ ಪಂದ್ಯವನ್ನು ಆಡಿ. ಇದು ಮತ್ತೊಮ್ಮೆ ಬೆಂಗಳೂರು ಮೂಲದ ಆಟಗಾರ ದಾಳಿ ಭಾಗದಲ್ಲಿ ಸ್ವಲ್ಪ ಆಡ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ರಾಣೆಬೆನ್ನೂರು ಮೂಲದ ಆಟಗಾರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿ ನಾಣೆಯಲ್ಲಿ ಖ್ಯಾತಿ ಪಡೆದಿರುವಂತಹ ಹಾವೇರಿ ವಿಜಯ ತಂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ದೂರದ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಖ್ಯಾತಿಯಾಗಿರುವಂತಹ ಬೆಂಗಳೂರು ತಂಡ ಒಂದು ಕಡೆ. ವಿಶಿಲ್ ಕಡೆಗೆ ಗಮನ ಕೊಡಬೇಕು. ಯಾಕಂದ್ರೆ ಏಕಕಾಲದಲ್ಲಿ ಎರಡೂ ಕಡೆಗೆ ಪಂದ್ಯ ಆಡುತ್ತಿರುವುದರಿಂದ ವಿಶಿಲ್ ಕಡೆಗೆ ಗಮನ ಕೊಡಬೇಕು. ವಿಶೇಷಗಳಿಗೆ ಗಮನ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಬೆಣ್ಣೆ ನಗರಿಯಲ್ಲಿ ಖ್ಯಾತಿಯಾಗಿರುವಂತಹ ದಾವಣಗೆರೆ ತಂಡದ ಆಟಗಾರ್ತಿಯರು ಅಂಕದ ಬಲಭಾಗದಲ್ಲಿ ಬಹಳ ಲೋಕಸಭೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ಅಂಕಣದಲ್ಲಿ ನೋಡುಗರಿಗೆ ಎಲ್ಲಿ ನೋಡುವುದು ಎಲ್ಲಿ ಬಿಡುವುದು ಪಂದ್ಯ ಆ ರೀತಿ ಪಂದ್ಯ ಆರಂಭವಾಗಿದೆ. ಬೆಂಗಳೂರು ತಂಡದ ಆಟಗಾರ ಪಂದ್ಯ ಇಲ್ಲಿ ಅಂಪೈರ್ ಶ್ರೀರಂಗ ನೋಡಬೇಕು. ಮಳೆ ರಾಯನ under 14 boys, serial number 28-29. Serial number 28-29. Sri Krishna Devaraya High Primary School, Raichur, Samsundi English Medium High Primary School, Dona, Ballari. भाई तुम्हारा बड़े मत वही सर ನೋಡಿ ಹೈ ಟೆನ್ಷನ್ ಸಪ್ಲೈ ಇರುತ್ತದೆ. ಲೈನ್ ಟವರ್ ಗಳಿಗೆ ಯಾರು ಟಚ್ ಮಾಡಬೇಡಿ.